ಸದನದಲ್ಲಿ ವಿಧೇಯಕ ಮಂಡನೆ ನಡುವೆಯೂ ಕೂಡ ಕೇಸರಿ ಹೈಡ್ರಾಮಾ. ವಿಧೇಯಕಗಳ ಬಂಡಲ್ಗಳನ್ನೇ ಎಸೆದಿದ್ದಾರೆ ಬಿಜೆಪಿಯ ಶಾಸಕರು. ಸ್ಪೀಕರ್ ಮೇಲೆಯೇ ಪೇಪರ್ ಎಸೆದು ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕರು ಮತ್ತು ಮಾರ್ಷಲ್ಸ್ಗಳ ಮಧ್ಯೆ ನೂಕಾಟ ಕೂಡ ನಡೀತು. ಈ ಸಂದರ್ಭ ಸಿಎಂ ಸಿದ್ದರಾಮಯ್ಯ ಮೇಲೆ ಪೇಪರ್ ಚೂರುಗಳು ಕೂಡ ಬಿದ್ದಿದ್ದಾವೆ. ಸಿಎಂ ಮೇಲೆ ಪೇಪರ್ ಬೀಳ್ತಾ ಇದ್ದಂತೆ ಭೈರತಿ ಸುರೇಶ್ ಕೆಂಡಾಮಂಡಲವಾಗಿದ್ರು. ನೋಡಿ, ಗಮನಿಸ್ತಾ ಇದ್ದೀರಿ. ಹನಿ ಟ್ರ್ಯಾಪ್ ವಿಚಾರ ನಿನ್ನೆ ಏನ್ ಚರ್ಚೆ ಆಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸದನದಲ್ಲಿ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. ಬಿಜೆಪಿಯ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಈ ಮಧ್ಯೆ ಇದು ತಾರಕಕ್ಕೇರಿ ಪೇಪರ್ಗಳನ್ನ ಹರಿದು ಸ್ಪೀಕರ್ ಮೇಲೆಯೂ ಕೂಡ ಎಸೆದ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಈ ಪೇಪರ್ ತುಂಡುಗಳು ಬಿದ್ವು. ಈ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಜೊತೆಗೆ ಕೆಂಡಾಮಂಡಲವಾದ್ರು. ಈ ರೀತಿ ನಡವಳಿಕೆ ಸರಿ ಅಲ್ಲ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಸದನದಲ್ಲಿ ಹನಿ ಟ್ರಾಪ್ ವಿಚಾರ ಏನು, ಅದನ್ನ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ವಿಚಾರದಲ್ಲಿ, ಜೊತೆಗೆ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಂತಹ ಬಿಜೆಪಿ ಸದಸ್ಯರು ಈ ರೀತಿ ಪೇಪರ್ ತುಂಡುಗಳನ್ನ ಎಸೆದಿದ್ದಾರೆ. ಪ್ರಸ್ತಾವ ಮಂಡಿಸಲಾಯಿತು. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ವಿನಿಯೋಗ. ಮಾನ್ಯ ಮುಖ್ಯಮಂತ್ರಿ ವಿಧೇಯಕ ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಕ್ಕು ತ್ಯಾಗಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಮಂಡಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ಪ್ರಸ್ತಾವ